ನಮಸ್ಕಾರ ಸ್ನೇಹಿತರೆ, ನಾನು ಭರತ್ ಮಲ್ನಾಡದ್. ಸಮಗ್ರ ಚಿಂತನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸ್ನೇಹಿತರೆ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚಿಸೋಣ. ಅಮೆರಿಕದ ಮಾಜಿ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ. ಅಮೆರಿಕದ ಮಾಜಿ ಅಧ್ಯಕ್ಷರು ಮತ್ತು ಅಧ್ಯಕ್ಷ ಸ್ಥಾನದ ರಿಪಬ್ಲಿಕ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಶನಿವಾರ ಗುಂಡಿನ ದಾಳಿ ನಡೆದಿದ್ದು, ಅವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಗುಂಡು ಹಾರಿಸಿದ್ದರಿಂದ ನಾಗರಿಕರೊಬ್ಬರು ಮೃತಪಟ್ಟಿದ್ದು, ಇಬ್ಬರಿಗೆ ತೀವ್ರ ಗಾಯಗಳಾಗಿವೆ. ಗುಂಡಿನ ದಾಳಿ ನಡೆಸಿದ ವ್ಯಕ್ತಿಯನ್ನು ಥಾಮಸ್ ಮ್ಯಾಥ್ಯೂ ಕ್ರೂಕ್ಸ್ ಎಂದು ಗುರುತಿಸಲಾಗಿದ್ದು, ಇವರಿಗೆ ಕೇವಲ 20 ವರ್ಷ. ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಭದ್ರತಾ ಸಿಬ್ಬಂದಿ ಆತನನ್ನು ಹತ್ಯೆಗೈದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪೆನಿನ್ಸಿಲಿಯಾದ ಬಟ್ಲರ್ ನಗರದಲ್ಲಿ ಶನಿವಾರ ಅಂದರೆ ಜುಲೈ 13ನೇ ತಾರೀಕು ಸಂಜೆ ಟ್ರಂಪ್ ಹಮ್ಮಿಕೊಂಡಿದ್ದ ಚುನಾವಣಾ ರ್ಯಾಲಿಯಲ್ಲಿ ಈ ಘಟನೆ ನಡೆದಿದೆ. ಸಾವಿರಾರು ಜನರನ್ನು ಉದ್ದೇಶಿಸಿ ಟ್ರಂಪ್ ಭಾಷಣ ಮಾಡುತ್ತಿದ್ದಾಗ ಸಂಜೆ 6:15 ವೇಳೆಗೆ ಬಂದೂಕುಧಾರಿಯೊಬ್ಬ ಎತ್ತರ ಜಾಗದಿಂದ ವೇದಿಕೆಯತ್ತ ಅನೇಕ ಸುತ್ತು ಗುಂಡುಗಳನ್ನು ಹಾರಿಸಿದ್ದಾನೆ. ಈ ಘಟನೆಯಿಂದ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಪ್ರಪಂಚದ ಅನೇಕ ದೇಶದ ನಾಯಕರು ಈ ಹತ್ಯೆಯನ್ನು ಖಂಡಿಸಿದ್ದಾರೆ. ಟ್ರಂಪ್ ಮೇಲೆ ದಾಳಿ ನಡೆಸಿದ ಕ್ರೂಕ್ಸ್ ಈಗ ತಾನೇ ಕಾಲೇಜನ್ನು ಮುಗಿಸಿದ ವಿದ್ಯಾರ್ಥಿಯಾಗಿದ್ದ. ಟ್ರಂಪ್ ಮೇಲೆ ದಾಳಿ ನಡೆಸಲು ಕ್ರೂಕ್ಸ್ ಇದ್ದ ಕಾರಣ ಏನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಆದರೆ ಇದು ಸಂಘಟಿತ ಕೃತ್ಯವೇನೂ ಅಲ್ಲ. ಬದಲಿಗೆ ಕ್ರೂಕ್ಸ್ ಏಕಾಂಗಿಯಾಗಿ ಈ ಕೃತ್ಯ ಎಸಗಿದ್ದಾನೆ ಎಂದು ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ಹೇಳಿದ್ದಾರೆ. ಅಮೆರಿಕದ ಅಧ್ಯಕ್ಷರು ಅಥವಾ ಪ್ರಮುಖ ನಾಯಕರ ಹತ್ಯೆ ಮತ್ತು ಹತ್ಯೆಯ ಯತ್ನದ ಈ ಹಿಂದೆಯೂ ನಡೆದಿತ್ತು. ಅಮೆರಿಕದ ಅತ್ಯಂತ ಜನಪ್ರಿಯ ಅಧ್ಯಕ್ಷರಲ್ಲಿ ಒಬ್ಬರಾದ ಅಬ್ರಹಾಂ ಲಿಂಕನ್ ಅವರನ್ನು 1865ರಲ್ಲಿ ಗುಂಡಿನ ದಾಳಿ ಮಾಡಿ ಹತ್ಯೆಗೈಯಲಾಯಿತು. ಆ ಬಳಿಕ ಅಧ್ಯಕ್ಷರಾದ ಜೇಮ್ಸ್ ಗಾರಿಫೀಲ್ಡ್, ವಿಲಿಯಂ ಮೆಕ್ಲಿನ್ ಮತ್ತು ಜಾನ್ ಎಫ್ ಕೆನಡಿ ಅವರನ್ನು ಹತ್ಯೆ ಮಾಡಲಾಗಿದೆ. ಅಧ್ಯಕ್ಷರಾಗಿದ್ದ ಹಲವು ಮಂದಿಯನ್ನು ಹತ್ಯೆ ಮಾಡಲು ಯತ್ನಿಸಲಾಗಿದೆ. ಥಿಯೋಡಾರ್ ರೂಸ್ವೆಲ್ಟ್, ರೊನಾಲ್ಡ್ ರೇಗನ್ ಅವರ ಹತ್ಯೆಯೂ ಪ್ರಯತ್ನದಲ್ಲಿ ಗಾಯಗೊಂಡಿದ್ದಾರೆ. ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರ ಮೇಲೆಯೂ 1933ರಲ್ಲಿ ಗುಂಡಿನ ದಾಳಿ ನಡೆದಿತ್ತು. ಆದರೆ ಅವರು ಪಾರಾಗಿದ್ದರು. ಯಥಾತಥ್ವ ಗುಂಡು ಹಾರಿಸಿ ಅಮಾಯಕ ಜನರ ಹತ್ಯೆ ಮಾಡುವ ಪ್ರಕರಣಗಳು ಕೂಡ ಅಮೆರಿಕದಲ್ಲಿ ಕಡಿಮೆ ಏನೂ ಇಲ್ಲ. ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಮಾಹಿತಿ ಪ್ರಕಾರ 2021ರಲ್ಲಿ ಬಂದೂಕಿನಿಂದ ಹತ್ಯೆಯಾದವರ ಸಂಖ್ಯೆ 48,830. ಇಂಥ ದುರಂತಗಳಿಗೆ ಮುಖ್ಯ ಕಾರಣ ಅಲ್ಲಿನ ಬಂದೂಕು ನೀತಿ. ಅಮೆರಿಕದಲ್ಲಿ ಅತ್ಯಂತ ಸುಲಭವಾಗಿ ಬಂದೂಕನ್ನು ಖರೀದಿಸಬಹುದು. ಅಮೆರಿಕದ ಜನರು ಬಂದೂಕು ರೈಫಲ್ಗಳನ್ನು ಸುಲಭವಾಗಿ ಖರೀದಿಸಬಹುದು. ಸಂವಿಧಾನದಲ್ಲೇ ಅದಕ್ಕೆ ಮಾನ್ಯತೆ ಇದೆ. ಬಂದೂಕು ಮಾರಲು ಪರವಾನಗಿ ಹೊಂದಿರುವ ಮಳಿಗೆಗಳಿಗೆ ಹೋದರೆ ಗರಿಷ್ಠ ಎಂದರೆ 1.5 ಗಂಟೆಯಲ್ಲಿ ಹೊಸ ಬಂದೂಕನ್ನು ಖರೀದಿಸಬಹುದು. ಒಂದು ವೇಳೆ ವ್ಯಕ್ತಿಯ ಉತ್ತಮ ಚಾರಿತ್ರ್ಯ ಹೊಂದಿದ್ದರೆ ಭಾರತದಲ್ಲಿ ಆಟಿಕೆ ಖರೀದಿಸಿದಂತೆ ಅಮೆರಿಕದಲ್ಲಿ ಬಂದೂಕು ಖರೀದಿಸಬಹುದು. ಅಮೆರಿಕದಲ್ಲಿ 45% ಮನೆಗಳಲ್ಲಿ ಬಂದೂಕು ಹೊಂದಿರುತ್ತಾರೆ. 35% ಜನರು ಸ್ವಂತ ಬಂದೂಕನ್ನು ಹೊಂದಿರುತ್ತಾರೆ. ಅದಲ್ಲದೆ 18ರಿಂದ 29 ವರ್ಷದ ಒಳಗಿನ ವಯೋಮಾನದ ಜನರು 21% ಮಂದಿ ಬಂದೂಕನ್ನು ಹೊಂದಿದ್ದಾರೆ. ಗುಂಡು ಹಾರಿಸಲು ಬಳಸಿದ್ದು AR-15 ಮಾದರಿಯ ಅರೆ ಸ್ವಯಂಚಾಲಿತ ಬಂದೂಕು. ಇದನ್ನು ಕ್ರೂಕ್ಸ್ನ ತಂದೆ ಕಾನೂನುಬದ್ಧವಾಗಿಯೇ ಖರೀದಿ ಮಾಡಿದ್ದಾರೆ. ಬಂದೂಕು ನೀತಿಯನ್ನು ಬದಲಾಯಿಸಿ ಬಂದೂಕು ಖರೀದಿಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸುವ ಅಗತ್ಯ ಇದೆ ಎಂದು ಟ್ರಂಪ್ ಮೇಲಿನ ದಾಳಿಯು ತೋರಿಸುತ್ತದೆ. ಮತ್ತೊಂದು ಆಶ್ಚರ್ಯಕರ ಸಂಗತಿ ಎಂದರೆ ಅಮೆರಿಕದ ಬಂದೂಕು ಕಠಿಣ ಕಾನೂನುಗಳಿಗೆ ಟ್ರಂಪ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಡೊನಾಲ್ಡ್ ಟ್ರಂಪ್ ಮತ್ತು ಡೆಮೊಕ್ರಾಟಿಕ್ ಪಕ್ಷದ ಜೋ ಬಿಡೆನ್ ನಡುವೆ ಬಂದೂಕಿನ
ಸಂಬಂಧಿಸಿದ ಕಾನೂನಿನ ಬಗ್ಗೆಯೂ ಪರಸ್ಪರ ವಿರೋಧ ಅಭಿಪ್ರಾಯಗಳಿವೆ. ಬಂದೂಕು ಕೊಳ್ಳುವವರ ಹಿನ್ನೆಲೆ ಪರಿಶೀಲಿಸಿ ಮತ್ತು ಇತರ ಬಿಗಿ ನಿಯಮಗಳನ್ನು ಜಾರಿಗೊಳಿಸುವ ಮೂಲಕ ಜೋ ಬಿಡೆನ್ ಬಂದೂಕು ಭದ್ರತಾ ಕಾನೂನು ಜಾರಿಗೆ ತಂದಿದ್ದರು. ಅವರು ಪೋಸ್ಟ್ ಗನ್ ಅನ್ನು ನಿಷೇಧ ಮಾಡಿದ್ದರು. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಬಂದೂಕು ನಿಯಂತ್ರಣ ಕಾನೂನಿಗೆ ವಿರುದ್ಧವಾಗಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಬಂದೂಕು ಕಾನೂನುಗಳನ್ನು ಸಡಿಲಗೊಳಿಸಿದ್ದರು. ಆದರೆ ಅರೆ ಸ್ವಯಂಚಾಲಿತ ಬಂದೂಕುಗಳನ್ನು ಅತ್ಯಂತ ವೇಗವಾಗಿ ಗುಂಡು ಹಾರಿಸಲು ನೆರವಾಗುತ್ತಿದ್ದ ಬಿಡಿ ಭಾಗಗಳ ಮೇಲೆ ನಿಷೇಧ ಹೇರಿದ್ದರು. ತಾವು ಅಧಿಕಾರಕ್ಕೆ ಬಂದರೆ ಜೋ ಬಿಡೆನ್ ಜಾರಿಗೆ ತಂದಿರುವ ಬಂದೂಕು ಬಗೆಗಿನ ಎಲ್ಲ ಬಿಗಿ ನಿಯಮಗಳನ್ನು ಹಿಂಪಡೆಯುವುದಾಗಿ ಇತ್ತೀಚೆಗೆ ಘೋಷಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕವನ್ನು ಪ್ರಜಾಪ್ರಭುತ್ವ ಎಂದೇ ಪರಿಗಣಿಸಲಾಗುತ್ತದೆ. ಆದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ರಾಜಕೀಯವಾಗಿ ಅತ್ಯಂತ ದ್ವೇಷಮಯ ವಾತಾವರಣ ಅಲ್ಲಿ ಇದೆ. ರಿಪಬ್ಲಿಕನ್ನರು ಹಾಗೂ ಡೆಮೊಕ್ರಾಟ್ಗಳ ನಡುವೆ ಅತ್ಯಂತ ಗಾಢವಾದ ಧ್ರುವೀಕರಣ ಉಂಟಾಗಿದೆ. ಥಾಮಸ್ ಕ್ರೂಕ್ ಅಲ್ಲೆಘಿನಿ ಎಂಬ ಸಮುದಾಯ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪದವಿಯನ್ನು ಪಡೆದಿದ್ದನು. ಗುಂಡಿನ ದಾಳಿಯ 2 ತಿಂಗಳ ಮೊದಲೇ ಈ ಪದವಿಯನ್ನು ಪಡೆದಿದ್ದನು. ಸ್ಥಳೀಯ ನರ್ಸಿಂಗ್ ಆಸ್ಪತ್ರೆಯಲ್ಲಿ ಅಡಿಗೆ ಸಹಾಯಕನಾಗಿ ಕಾರ್ಯನಿರ್ವಹಿಸುತ್ತಿದ್ದನು. ಈ ಎಲ್ಲ ರಹಸ್ಯಗಳು ಥಾಮಸ್ ಕ್ರೂಕ್ನ ಸಾವಿನೊಂದಿಗೆ ಅಂತ್ಯವಾಗಿದ್ದವು. ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿಯ ನಿಖರ ಕಾರಣ ಇನ್ನೂವರೆಗೂ ಪತ್ತೆಯಾಗಿಲ್ಲ. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಚರ್ಚಿಸೋಣ. ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ.